ಫಲಪ್ರದಂ ಕರ್ಮ ಫಲಪ್ರದೋಜಃ ಕಿರಾಂಗನಾಯತ್ರ ಗಿರಂ ಗಿರಂತಿ ದ್ವಾರಸ್ಥ ನೀಡಾಂತರ ಸನ್ನಿರುದ್ಧ ಜಾನೀಹಿ ತಂ ಮಂಡನ ಪಂಡಿತೌಕಃ. ತಿಳ್ಕೊಳ್ಳಿ, ಯಾವ ಮನೆಯ ಮುಂದಿನ ಗಿಳಿಗಳು ನಮಗೆ ಕರ್ಮದ ಫಲ ಬರಬೇಕಲ್ಲಪ್ಪ, ಆ ಕರ್ಮದ ಫಲವನ್ನು ಕೊಡ್ತಕ್ಕಂಥದ್ದು, ಪುಣ್ಯದ ಫಲವನ್ನು ಕೊಡ್ತಕ್ಕಂಥದ್ದು, ಮುಂದಿನ ನಮ್ಮ ಜನ್ಮಕ್ಕೆ ನಿರ್ಣಯವಾಗತಕ್ಕಂಥದ್ದು ಯಾವುದದು? ಫಲಪ್ರಯೋಜ ಫಲಪ್ರದಂ ಕರ್ಮ. ಏನು ಕರ್ಮ ಮಾಡಿದ್ರೆ ಫಲದಿಂದಾಗಿ ಮುಂದೆ ನಿರ್ಣಯವಾಗುತ್ತೋ, ಓಜಃ ಅಂದರೆ ಅದರ ಮೂಲವಾಗಿರತಕ್ಕಂಥ ಯಾರೋ ಒಬ್ಬ ದೊಡ್ಡ ಮನುಷ್ಯ, ಒಬ್ಬ ಶಕ್ತ, ಆತ ನಮಗೇನಾದರೂ ಕೊಡ್ತಾನೋ. ನಾವು ಮಾಡತಕ್ಕಂಥ ಕರ್ಮಗಳಿಂದ ಎಲ್ಲ ನಿರ್ಣಯವಾಗುತ್ತೋ, ಅಥವಾ ನಾವು ಮಾಡಿರತಕ್ಕಂಥ ಕರ್ಮಗಳನ್ನು ಅಧ್ಯಯನ ಮಾಡಿ ನಿನಗೆ ಇದು ಶಿಕ್ಷೆ, ನಿನಗೆ ಇದು ವರ ಅಂತ ಯಾರಾದರೂ ಬೇರೆಯವರು ಕೊಡ್ತಾ ಇದ್ದಾರೆ ಅಂತ ಚರ್ಚೆ ಮಾಡ್ತೀವಿ ಗಿಣಿಗಳು. ಜಗದ್ಧ್ರುವಂ ಸ್ಯಾತ್ ಜಗದಧ್ರುವಂ ಸ್ಯಾತ್ ಕಿರಾಂಗನಾಯತ್ರ ಗಿರಂ ಗಿರಂತಿ ದ್ವಾರಸ್ಥ ನೀಡಾಂತರ ಸನ್ನಿರುದ್ಧ ಜಾನೀಹಿ ತಂ ಮಂಡನ ಪಂಡಿತೌಕಃ. ಯಾವುದ್ರಿ ಸತ್ಯ? ಈ ಜಗತ್ತು ಸತ್ಯವೇ? ಜಗದ್ಧ್ರುವಂ ಸ್ಯಾತ್ ಜಗದಧ್ರುವಂ ಸ್ಯಾತ್, ಅಥವಾ ಈ ಜಗತ್ತು ಸತ್ಯ ಅಲ್ಲವೋ? ಇದೇನು ಕೇವಲ ಮಿಥ್ಯೆಯೋ? ಜಗತ್ತು ಸತ್ಯವೋ ಜಗತ್ತು ಮಿಥ್ಯೆಯೋ ಅಂತ ಕಿರಾಂಗನಾಯತ್ರ ಗಿರಂ ಗಿರಂತಿ ದ್ವಾರಸ್ಥ ನೀಡಾಂತರ ಸನ್ನಿರುದ್ಧ ಜಾನೀಹಿ ತಂ ಮಂಡನ ಪಂಡಿತೌಕಃ. ಯಾವ ಮನೆಯ ಮುಂದೆ ಪಂಜರದಲ್ಲಿ ಇರತಕ್ಕಂತಹ ಗಿಣಿಗಳು ಈ ರೀತಿ ಚರ್ಚೆ ಮಾಡುತ್ತವೆಯೋ ಆ ಮನೆ ಮಂಡನ ಪಂಡಿತರ ಮನೆ ಅಂತ ನೀವು ತೀರ್ಮಾನ ಮಾಡಿ. ಹೀಗೆ ಹೇಳುವ ಮೂಲಕ ಒಂದು ವಾಗ್ಯ ಸ್ತ್ರೀಯರಿಗೂ ಎಂತಹ ವಿದ್ವತ್ತಿನ ಸ್ಪರ್ಶ ಇತ್ತು ಅನ್ನತಕ್ಕಂಥದ್ದು, ಎರಡನೆಯದು ಮಂಡನ ಮಿಶ್ರರ ಮನೆಯಲ್ಲಿ ಇಂತಹ ವೇದಾಂತದ ಚರ್ಚೆಗಳು ಅವ್ಯಾಹತವಾಗಿ ನಡೀತಾ ಇದ್ದು ಗಿಣಿಗಳೂ ಕಲಿತುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಅನ್ನುವುದು ಎರಡನೆಯ ದೃಷ್ಟಿಕೋನವಾದರೆ, ಮೂರನೆಯ ದೃಷ್ಟಿಕೋನ, ಮೂರನೆಯ ಅರ್ಥ ಸತ್ಯವಾಗಿ ನಾವು ನೋಡಬೇಕಾಗಿರುತ್ತೆ. ಈ ಮೂರು ಪ್ರಮೇಯಗಳೇ ಕರ್ಮಕಾಂಡ ಜ್ಞಾನಕಾಂಡದ ಮಧ್ಯದಲ್ಲಿ ಇರತಕ್ಕಂಥದ್ದು. ಸರಿ, ಹಾಗಾದರೆ ಆ ಮಂಡನ ಮಿಶ್ರರನ್ನು ನಾನು ಭೇಟಿ ಮಾಡ್ತೀನಿ ಅಂತ ಭಗವತ್ಪಾದರು ಹೊರಟಿದ್ದಾರೆ. ಮಂಡನ ಮಿಶ್ರರ ಮನೆಗೆ ಬಂದಿದ್ದಾರೆ. ಆಗ ಮಂಡನ ಮಿಶ್ರರ ಮನೆಯಲ್ಲಿ ಪಿತೃಶ್ರಾದ್ದ ನಡೀತಾ ಇದೆ. ಬಾಗಿಲು ಹಾಕಿದ್ದಾರೆ. ಪಿತೃಶ್ರಾದ್ದದ ನಡುವೆ ಭಗವತ್ಪಾದರು ಮಾಳಿಗೆಯ ಮೇಲಿನ ಗವಾಕ್ಷೆಯಿಂದ ಕೆಳಗೆ ಇಳಿದಿದ್ದಾರೆ. ಏನೇ ಇದು ತಿಥಿಯ ಸಂದರ್ಭದಲ್ಲಿ ಸನ್ಯಾಸಿ ಬಂದುಬಿಟ್ನಲ್ಲ ಅಂತ ಹೇಳಿ ಮಂಡನ ಮಿಶ್ರಿಗೂ ಭಗವತ್ಪಾದರು ಒಂದಷ್ಟು ಚರ್ಚೆ ನಡೆಯಿತು. ಅದೇನಂಥ ಹಿತವಾಗಿರತಕ್ಕಂಥ ಸಭ್ಯವಾದ ಪ್ರಶ್ನೋತ್ತರ ಅಂತ ನನಗೆ ಅನ್ನಿಸಲ್ಲ. ಹೀಗಾಗಿ ಅದು ನಾನು ಬಿಟ್ಟುಬಿಡ್ತೀನಿ. ಕೊನೆಗೆ ಮಂಡನ ಮಿಶ್ರರಿಗೂ ಭಗವತ್ಪಾದರು ಮಧ್ಯದಲ್ಲಿ ಪ್ರವೇಶ ಮಾಡಿದಂತಹ ಜೈಮಿನಿ ಮಹರ್ಷಿಗಳು ಹಾಗೂ ವ್ಯಾಸ ಮಹರ್ಷಿಗಳು ಪಿತೃಶ್ರಾದ್ದದಲ್ಲಿ ಬ್ರಾಹ್ಮಣ ಭೋಜನಕ್ಕಾಗಿ ಬಂದಿದ್ದಾರೆ. ಅವರು ಮಧ್ಯದಲ್ಲಿ ಬಂದು ಮಂಡನ ಮಿಶ್ರಿಗೆ ಹೇಳ್ತಾರೆ, ಹಾಗೆಲ್ಲ ನೀನು ಕೆಟ್ಟದಾಗಿ ಮಾತಾಡಬಾರ್ದು, ಬಹಳ ದೊಡ್ಡ ಸನ್ಯಾಸಿ ಆತ ಏನು ಕೇಳ್ತಾನೋ ಆತನಿಗೆ ಕೊಡು. ಭಗವತ್ಪಾದರಿಗೆ ಮಂಡನ ಮಿಶ್ರರು ಕೇಳಿದರು, ಬನ್ನಿ ಶ್ರಾದ್ದ ಭೋಜನಕ್ಕೆ ಸ್ವೀಕಾರ ಮಾಡಿಬಿಡಿ ತಾವು ದಯಮಾಡಿ. ಭಗವತ್ಪಾದ ಹೇಳೋದನ್ನು, ಈ ಭೋಜನಕ್ಕಿನ್ನ ವಾದ ಭೋಜನ ಬೇಕಾಗಿದೆ. ಸರಿ, ಅದನ್ನು ನಾಳೆ ನಾವು ಚಿಂತನೆ ಮಾಡೋಣ, ಈಗ ಈ ಆಹಾರವನ್ನು ಸ್ವೀಕಾರ ಮಾಡಿ ಅಂತ ಹೇಳಿ 3 ಜನಕ್ಕೂ ಪುಷ್ಕಳವಾಗಿ ಊಟವನ್ನು ಬಡಿಸಿದ ಮೇಲೆ ಅವರಿಬ್ಬರು ಅಂತರ್ಧಾನರಾದರೂ ಭಗವತ್ಪಾದರು ಊರ ಹೊರಗಿನ ನದಿಯ ತೀರದಲ್ಲಿ ಇದ್ದಂತಹ ಮಂಟಪಕ್ಕೆ ಹೋಗಿದ್ದಾರೆ. ಮಾರನೇ ದಿವಸ ವಾದ ನಡೆಯುತ್ತೆ ಎನ್ನತಕ್ಕಂಥ ನಿರ್ಣಯವಾಗಿದೆ. ಮಾರನೇ ದಿವಸ ಮಂಡನ ಮಿಶ್ರರ ಮನೆಗೆ ಭಗವತ್ಪಾದರು ಬಂದಿದ್ದಾರೆ. ಹೊರಗಿನ ಜಗಲಿಗಳು, ಒಂದು ಕಡೆ ಭಗವತ್ಪಾದರು ಕೂತಿದ್ದಾರೆ, ಇನ್ನೊಂದು ಕಡೆ ಮಂಡನ ಮಿಶ್ರರು ಕೂತಿದ್ದಾರೆ. ಸರಿ, ನಾವಿಬ್ಬರು ವಾದ ಮಾಡ್ತೀವಿ. ನ್ಯಾಯಾಧೀಶರು ಯಾರು? ಅಂಬೆ ಅಂತ ಕರೀತಾ ಇದ್ರು, ಅವರ ಹೆಂಡತಿ ಉಂಬಾ ಅಂತಲೂ ಕರೀತಾ ಇದ್ರು, ಮಂಡನ ಮಿಶ್ರದ ಧರ್ಮಪತ್ನಿಯನ್ನು. ಆಕೆಯನ್ನು ಪ್ರಾರ್ಥನೆ ಮಾಡಿದ್ರು. ಉಭಯಭಾರತಿ ಅಂತ ಸರಸ್ವತೀ ದೇವಿಯೇ ಹಾಗೆ ತುರ್ವಾಸರ ಶಾಪಕ್ಕೆ ತುತ್ತಾಗಿ ಹುಟ್ಟಿರತಕ್ಕಂಥದ್ದು ಅಂತ ಹಿನ್ನೆಲೆ, ಅದೆಲ್ಲ ನನ್ನ ಕಾಲವಿಲ್ಲ ಹೇಳಿ ಆಕೆಯನ್ನು ನ್ಯಾಯಾಧೀಶರನ್ನಾಗಿ ಮಾಡಿದ್ದಾರೆ. ಉಭಯ ಭಾರತಿ ಎರಡೂ ಗೊತ್ತಿದೆ ಆಕೆಗೆ ಎನ್ನುವ ಅರ್ಥದಲ್ಲಿ. ಭಾರತಿ ಅಂದರೆ ಸರಸ್ವತಿ, ಉಭಯ ಭಾರತಿ ಈ ಕರ್ಮಕಾಂಡ ಜ್ಞಾನಕಾಂಡ ಎರಡೂ ಗೊತ್ತಿದೆಯಪ್ಪ ಆಕೆಗೆ. ಉಭಯ ಭಾರತಿ
ಆಕೆ ಹೇಳಿದ್ದಾರೆ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ ನೀವು ಮಾತನಾಡ್ತಕ್ಕಂಥದ್ದನ್ನು, ಆದರೆ ನನಗೆ ಗೃಹಿಣಿಯಾಗಿ ಒಂದು ಕರ್ತವ್ಯ ಇದೆ, ನಿಮಗೆಲ್ಲ ಪಾಕವನ್ನು ಮಾಡಬೇಕಾಗಿದೆ. ಅದರಿಂದ ಎಲ್ಲ ಕಾಲದಲ್ಲೂ ನಾನು ಕೂತಿರಲ್ಲ, ನಿಮ್ಮ ಕೊರಳಿನಲ್ಲಿ ನಾನು ಹೂಹಾರವನ್ನು ಹಾಕಿ ಹೋಗ್ತೀನಿ ಇಬ್ಬರಿಗೂ. ನನ್ನ ಗೈರು ಹಾಜರಿಯಲ್ಲಿ ಅಕಸ್ಮಾತ್ ನನ್ನ ಕಿವಿಗೆ ಕೇಳಿಸದೇ ಇರತಕ್ಕಂಥ ಸಂಗತಿಗಳು ಏನಾದರೂ ಆದರೆ ನನ್ನ ತಪಶ್ಶಕ್ತಿಯಿಂದ ಈ ಹೂಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತೀನಿ. ಯಾರು ಸೋಲುತ್ತಾರೋ ಅವರ ಎದೆಯಲ್ಲಿ ಇರತಕ್ಕಂತಹ ಈ ಹೂಹಾರ ಬಾಡಿ ಹೋಗುತ್ತೆ. ನಾನು ಕೇಳಿಸ್ಕೊಳ್ತಿರ್ತೀನಿ, ಅಕಸ್ಮಾತ್ ನನ್ನ ಕಿವಿಗೆ ಬೀಳದೇ ಇದ್ದದ್ದಾದರೆ ಹೀಗಾಗಲಿ ಅಂತ ಹೇಳಿ ಅವರಿಬ್ಬರಿಗೂ ಹೂಹಾರವನ್ನು ತೊಡಿಸಿ ಆಕೆ ಒಳಗೆ ಹೋಗಿದ್ದಾಳೆ. ಭಗವತ್ಪಾದರು ಹಾಗೂ ಮಂಡನ ಮಿಶ್ರರು ತಮ್ಮ ವೀರ ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ. ಮಂಡನ ಮಿಶ್ರರು ಹೇಳಿದರು, ನಾನು ಕರ್ಮವೇ ಪ್ರಧಾನ, ಯಜ್ಞಯಾಗಾದಿಗಳೇ ಪ್ರಮಾಣ, ಜೀವನದ ಉತ್ಕರ್ಷವಿರಲಿ, ಜೀವನದ ನಡಿಗೆ ಸಾಯುವ ತನಕ ಇರತಕ್ಕಂಥದ್ದು ಯಜ್ಞಯಾಗಗಳನ್ನು ಮಾಡಬೇಕು. ಸಂಧ್ಯಾ ವಂದನೆಯಿಂದ ಆರಂಭವಾಗಿ ಎಲ್ಲ ಯಜ್ಞಗಳನ್ನು ಮಾಡಬೇಕು. ಅದು ನನ್ನ ಪರಮೋಚ್ಛವಾಗಿರತಕ್ಕಂಥ ನಿರ್ಣಯ. ಹಾಗೆ ಯಜ್ಞಗಳನ್ನು ಮಾಡಬೇಕು ಅಂತ ಅಂದಾಗ ಯಾಕಾಗಿ ಮಾಡಬೇಕು ಅಂದರೆ ಸ್ವರ್ಗಕಾಮುಕನಾಗಿ ಮಾಡಬೇಕು. ಸ್ವರ್ಗಕ್ಕೆ ಹೋಗಬೇಕಾಗಿದೆ ನಾವು. ಯಾಕೆ ಸ್ವರ್ಗಕ್ಕೆ ಹೋಗಬೇಕಾಗಿದೆ? ಇಲ್ಲಿ ಇರತಕ್ಕಂತಹ ಸುಖ ಭೋಗಗಳನ್ನು ಅನುಭವಿಸಿದ ಮೇಲೆ, ನಾನು ಮೃತನಾದ ಮೇಲೆ ಅದು ಮುಂದುವರಿಬೇಕು. ಮುಂದುವರೆದು ಸ್ವರ್ಗದಲ್ಲಿ ನಾನು ಹಾಯಾಗಿರಬೇಕು. ಮೃತನಾಗುತ್ತೀನಿ ಅಂತಿದ್ದ ಹಾಗೆ ಈ ಜಗತ್ತು ಅನ್ನತಕ್ಕಂಥದ್ದು ನಾನು ಮೃತನಾದ ಮೇಲೂ ಮುಂದುವರಿದ್ರೂ, ಅದು ಜಗತ್ತು ಸತ್ಯವೇ ಆಗಿದ್ರೂ ನನಗೆ ಒಂದು ಅಂತಿಮ ಏರ್ಪಡುತ್ತೆ. ಅಂದರೆ ಕರ್ಮವನ್ನು ಮಾಡ್ತಾ ಇರಬೇಕು, ಸ್ವರ್ಗ ಅನ್ನತಕ್ಕಂಥ ಅಪೇಕ್ಷೆ ಇದೆ, ಈ ಜಗತ್ತು ಅನ್ನತಕ್ಕಂಥದ್ದು ಸದಾ ಇರತಕ್ಕಂಥ ಸತ್ಯವಾಗಿರತಕ್ಕಂಥ ಒಂದು ಪ್ರಕೃತಿ. ಇದನ್ನೆಲ್ಲ ನಾನು ಹೇಗೆ ಹೇಳ್ತಾ ಇದ್ದೀನಿ? ನನಗೆ ಪ್ರಮಾಣ ಅನ್ನತಕ್ಕಂಥದ್ದು ವೇದಗಳು. ಅಕಸ್ಮಾತ್ ನಾನು ಈ ವಾದದಲ್ಲಿ ಅಕಸ್ಮಾತ್ ಸೋತು ಬಿಟ್ರೆ, ನಾನು ಈ ಸನ್ಯಾಸಿ ಹೇಳ್ತಾ ಇದ್ದ ಹಾಗೆ ಅವ್ರ ಶಿಷ್ಯನಾಗಿಬಿಡ್ತೀನಿ, ನಾನು ಕಾವಿ ಬಟ್ಟೆಯನ್ನು ಧರಿಸಿಬಿಡ್ತೀನಿ. ಭಗವತ್ಪಾದರು ವೀರ ಪ್ರತಿಜ್ಞೆ ಮಾಡಿದರು, ಈ ಜಗತ್ತು ಅನ್ನತಕ್ಕಂಥದ್ದು ಮಿಥ್ಯೆ, ಇದು ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗತಕ್ಕಂಥದ್ದು, ಈಗ ಇರತಕ್ಕಂಥದ್ದು ನಾಳೆ ಇರೋದಿಲ್ಲ. ಅವರು ಗೋವಿಂದ ಭಗವತ್ಪಾದರನ್ನ ಕಂಡ ಕ್ಷಣದಲ್ಲಿಯೇ ಹೇಳಿಬಿಟ್ಟಿದ್ರು, ನ ಭೂಮಿರ್ನತೋ ಯಂ ನ ತೇಜೋ ನ ವಾಯು ನ ಖಂ ನೇಂದ್ರಿಯಂ ವಾ ನ ತೇಷಾಂ ಸಮೂಹ ಅನೈಕಾಂತಿಕತ್ವಾತ್ ಸುಷುಪ್ತೈಕ ಸಿದ್ಧ ತದೇಕೋ ವಶಿಷ್ಠ ಶಿವ ಕೇವಲೋಹಂ. ಇದೆಲ್ಲ ಅಲ್ಲಪ್ಪ, ಇದೆಲ್ಲ ಹೋಗ್ಬಿಟ್ರೆ ಯಾವುದೋ ಒಂದು ಉಳಿಯುತ್ತಲ್ಲ, ಶಿವಶಕ್ತಿ ಎನ್ನತಕ್ಕಂಥದ್ದು, ಬ್ರಹ್ಮನ್ ಅದೇ ನಾನು ಅಂತ ಅಂದೇ ಹೇಳಿದ್ರು, ಮೊದಲೇ ಹೇಳಿದ್ರು ಗುರುವಿನ ಭೇಟಿಯಲ್ಲಿ. ಅದನ್ನೇ ಈಗ ಹೇಳ್ತಾ ಇದ್ದಾರೆ. ಈ ಜಗತ್ತು ಅನ್ನತಕ್ಕಂಥದ್ದು ಕ್ಷಣಿಕ. ಕ್ಷಣಿಕ ಅಂದರೆ ಕೋಟಿ ಕೋಟಿ ವರ್ಷಗಳಿರ್ಬೋದು, ಅದು ಎಲ್ಲೋ ಒಂದು ಅಂತ್ಯಕ್ಕೆ ಬಂದೇ ಬರಬೇಕು. ಈ ಜಗತ್ತು ಅನ್ನತಕ್ಕಂಥದ್ದು ಇದು ಅತ್ಯಂತ ಅಧ್ರುವ ಮಿಥ್ಯೆ. ಮಿಥ್ಯೆ ಅಂದರೆ ಸತ್ಯದಂತೆ ಕಾಣುವ ಸುಳ್ಳು, ಸತ್ಯವೇನೋ ಅನ್ನೋ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ಸುಳ್ಳು. ಅದು ಮಿಥ್ಯೆ. ಸುಳ್ಳಲ್ಲ ಅಂತ ಅಲ್ಲ, ಸತ್ಯ ಅಲ್ಲ ಅಂತ ಅಲ್ಲ, ಸತ್ಯವಾಗಿ ಕಾಣುತ್ತೆ ಆದರೆ ಸುಳ್ಳಾಗಿರುತ್ತೆ. ಅಂತಹ ಮಿಥ್ಯೆ ಈ ಜಗತ್ತು ಅನ್ನತಕ್ಕಂಥದ್ದು. ಅದಕ್ಕೆ ಮುಂದೆ ಅವರು ಜಗನ್ಮಿಥ್ಯಾ ಅಂತ ಹೇಳ್ತಕ್ಕಂಥದ್ದು. ಎರಡನೇದು, ಸ್ವರ್ಗದ ಅಪೇಕ್ಷೆ ನಮಗಿಲ್ಲ, ನಮ್ಮ ಅಪೇಕ್ಷೆ ಇರಬೇಕು ಮುಕ್ತಿ. ಸ್ವರ್ಗಕ್ಕೆ ಹೋದ್ರೆ ಏನ್ರಿ ಆಗುತ್ತೆ? ಪುಣ್ಯ ಇರೋ ದಿವಸ ಸ್ವರ್ಗದಲ್ಲಿ ಇರ್ತೀವಿ, ಮತ್ತೆ ವಾಪಸ್ ಬರ್ತೀವಿ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಕೃಷ್ಣನ ಮಾತು. ನಾವಷ್ಟು ಪುಣ್ಯವನ್ನು ಗ್ರಹಿಸಿಕೊಂಡು ಸ್ವರ್ಗಕ್ಕೆ ಹೋಗ್ತೀವಿ, ಅಲ್ಲಿ ಪುಣ್ಯ ಮುಕ್ತಾಯ ಆಗಿಬಿಟ್ರೆ ಮತ್ತೆ ಸ್ವರ್ಗಕ್ಕೂ ಇದ್ದ ಪತಿತರಾಗಿ ಮರ್ತ್ಯಕ್ಕೆ ಬರ್ತೀವಲ್ಲ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಮತ್ತೆ ವಾಪಸ್ ಬರ್ತೀವಿ. ಆದ್ದರಿಂದ ನನ್ನ ಗುರಿ ಸ್ವರ್ಗವಲ್ಲ, ನಮ್ಮ ಗುರಿ ಇರತಕ್ಕಂಥದ್ದು ಮುಕ್ತಿ. ಹೀಗಾಗಿ ಮುಕ್ತಿ ಭಾಜನನಾಗಬೇಕಾಗಿದ್ದರೆ, ಮುಕ್ತಿಯ ಪಥವನ್ನು ತೋರಿಸಬೇಕಾಗಿದ್ದರೆ ಪ್ರಮಾಣ ಯಾವುದಯ್ಯ? ನೀವು ಹೇಳ್ತಾ ಇರತಕ್ಕಂಥ ವೇದ ಪ್ರಾಮಾಣ್ಯವಲ್ಲ. ವೇದವನ್ನೇ ಬಿಟ್ಟರೆ ಗತಿ ಏನು? ವೇದಾಂತ ಅನ್ನತಕ್ಕಂಥದ್ದು ಪ್ರಮಾಣ. ಹೀಗೆ ಭಗವತ್ಪಾದರು ಹೇಳಿದರು, ಜಗತ್ತು ಅನ್ನತಕ್ಕಂಥದ್ದು ಮಿಥ್ಯೆ, ಸ್ವರ್ಗ ಅನ್ನತಕ್ಕಂಥದ್ದು ಗುರಿಯಲ್ಲ, ಮುಕ್ತಿ ಅನ್ನತಕ್ಕಂಥದ್ದು ಗುರಿ. ಆ ಗುರಿಯನ್ನ ಸಾಧಿಸಬೇಕಾಗಿದ್ದರೆ ವೇದಾಂತ ಅನ್ನತಕ್ಕಂಥದ್ದು, ಉಪನಿಷತ್ತುಗಳು ಅನ್ನತಕ್ಕಂಥದ್ದು ಪ್ರಮಾಣ.
ಇದನ್ನು ನಾನು ಸಾಧಿಸ್ತೀನಿ. ಇದನ್ನು ಅಕಸ್ಮಾತ್ ಸಾಧಿಸಲಿಕ್ಕೆ ಆಗದ್ದೇ ಹೋದರೆ ನನ್ನ ಎದುರಾಳಿಯ ಆಶ್ರಮಕ್ಕೆ ನಾನು ಪುನರ್ಪ್ರವೇಶ ಮಾಡಿಬಿಡ್ತೀನಿ. ಪ್ರವೇಶ ಎಲ್ಲ ಇತ್ತು. ಬ್ರಹ್ಮಚರ್ಯದಿಂದ ನೇರವಾಗಿ ಅವರು ಸನ್ಯಾಸಿಗಳಾಗಿದ್ದರು. ಅಕಸ್ಮಾತ್ ಏನಾದರೂ ನಾನು ಸೋತರೇ ಮಂಡಲ ಮಿಶ್ರರು ಯಾವ ಆಶ್ರಮದಲ್ಲಿದ್ದಾರೆ, ಸಂಸಾರಸ್ಥರಾಗಿದ್ದಾರೆ, ಆ ರೀತಿಯ ಬಿಳಿ ಬಟ್ಟೆಯನ್ನು ಧರಿಸಿ ಸಂಸಾರಸ್ಥನಾಗಿಬಿಡ್ತೀನಿ ಅನ್ನತಕ್ಕಂಥ ವೀರ ಪ್ರತಿಜ್ಞೆಯನ್ನು ಅವರು ಮಾಡಿದ್ದಾರೆ. ಆತ್ಮೀಯರೇ, ಅವರು ಏನೆಲ್ಲ ಚರ್ಚೆ ಮಾಡಿದರು, ಎಷ್ಟೆಲ್ಲ ಚರ್ಚೆ ಮಾಡಿದರು ಅನ್ನತಕ್ಕಂಥದ್ದನ್ನೆಲ್ಲ ನಾನು ವಿವರವಾಗಿ ಈಗ ಹೇಳುವಷ್ಟು ವ್ಯವಧಾನವೂ ಇಲ್ಲ ನಮಗೆ. ಆದರೆ 2 ವಾಕ್ಯಗಳನ್ನು ಹೇಳಿಬಿಡೋಣ. ಒಂದು, ಮಂಡನ ಮಿಶ್ರರು ಭಗವತ್ಪಾದರ ಜೊತೆಗೆ ಎಷ್ಟೆಷ್ಟೇ ಚರ್ಚೆ ಮಾಡ್ತಾ ಇದ್ರು, ಅವರ ವಿದ್ವತ್ತಿನ ಮುಂದೆ, ಅವರ ಪ್ರಗಲ್ಭವಾಗಿರತಕ್ಕಂಥ ಶಾಸ್ತ್ರೋದ್ಧರಣದ ಮುಂದೆ, ಅವರು ಕೊಡ್ತಕ್ಕಂಥ ಸಾಕ್ಷ್ಯಗಳ ಮುಂದೆ ಮಂಡನ ಮಿಶ್ರರು ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಅವರು ಒಂದು ವಿಷಯವನ್ನು ಪ್ರಸ್ತಾವ ಮಾಡಿದರು. ಆಯಿತು, ಏನು ನಿಮ್ಮ ಅದ್ವೈತಕ್ಕೆ ಆಧಾರ? ಅದ್ವೈತಕ್ಕೆ ಆಧಾರ ಅಂದರೆ ದ್ವೈತ ಅಂದರೆ ದ್ವೈತವಿಲ್ಲ ಅಂತ, ಎರಡಿಲ್ಲ ಅಂತ. ಏನದು ಎರಡಿಲ್ಲ ಅಂದರೆ? ಹಿಂದಾಗಲೇ ಹೇಳಿದ್ದೇನೆ. ಎರಡಿಲ್ಲ ಅಂದರೆ ಅರ್ಥ ಏನು? ನಮ್ಮ ದೇಹದ ಒಳಗೆ ಇರತಕ್ಕಂಥ ಜೀವಾತ್ಮ, ಎಲ್ಲೆಲ್ಲೂ ವ್ಯಾಪಿಸಿರತಕ್ಕಂಥ ಪರಮಾತ್ಮ, ಆ ಪರಮಾತ್ಮ ಜೀವಾತ್ಮಗಳು ಒಂದೇ ಅನ್ನತಕ್ಕಂಥದ್ದಕ್ಕೆ ಯಾವ ಪ್ರಮಾಣ ಇದೆ ನಿಮ್ಮಲ್ಲಿ? ಅದಕ್ಕೆ ಭಗವತ್ಪಾದರು ಛಾಂದೋಗ್ಯ ಉಪನಿಷತ್ತಿನಿಂದ ಈ ಸಂದರ್ಭವನ್ನು ಉದ್ಧರಣೆ ಮಾಡಿ ಶ್ವೇತ ಕೇತುವಿನ ಆಖ್ಯಾನವನ್ನು ಹೇಳಿ ಅವರ ತಂದೆ ಉದ್ದಾಲಕ ಮಹರ್ಷಿ ಹೇಳಿರತಕ್ಕಂಥ ಪ್ರಸಂಗವನ್ನು ಹೇಳಿದರು. ಸಾತ್ಮ ತತ್ವಮಸಿ ಶ್ವೇತಕೇತೋ. ನೋಡಯ್ಯ, ತತ್ಸತ್ಯಂ. ಹಿಂದೆಲ್ಲ ಬಹಳ ದೊಡ್ಡ ಚರ್ಚೆ ಇದೆ, ಮತ್ತೆ ಹೇಳ್ತಾ ಇದ್ದೀನಿ, ಅದರಲ್ಲಿ ವಿವರಣೆ ಕೊಡ್ಲಿಕ್ಕೆ ಕಾಲವಿಲ್ಲ. ಯಾವುದು ಸತ್ಯವಾಗಿದೆಯೋ ತತ್ ಸತ್ಯಂ, ಸ ಆತ್ಮ, ಅದೇ ಆತ್ಮ ಅನ್ನತಕ್ಕಂಥದ್ದು. ಆ ಆತ್ಮವೇ ತತ್ ತ್ವಂ ಅಸಿ, ತತ್ ಅದು, ತ್ವಂ ನೀನು, ಅಸಿ ಆಗಿದ್ದೀಯೆ, ಅದೇ ನೀನಾಗಿದ್ದೀಯೇ. ಈಶಾವಾಸ್ಯೋಪನಿಷತ್ ನಾವು ನೋಡಿದ್ವಲ್ಲ, ಸೋಹಂ ಅಸ್ಮಿ ಅನ್ನತಕ್ಕಂಥದ್ದು ಅದೇ ನಾನು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಉದ್ದಾಲಕ. ನೀರಿನೊಳಗೆ ಒಂದಷ್ಟು ಉಪ್ಪನ್ನು ಹಾಕಿ ಕದಡಿ ಮಾರನೇ ದಿವಸ ಕೇಳ್ತಾ ಇದ್ದಾನೆ ಅಪ್ಪ ಮಗನನ್ನ, ಇಲ್ಲಯ್ಯ ಇಲ್ಲಿ ಇರ್ತಕ್ಕಂಥ ಉಪ್ಪನ್ನು ತೋರಿಸು. ಕಾಣಿಸ್ತಾ ಇಲ್ಲ, ಉಪ್ಪು ಕರಗಿ ಹೋಗಿಬಿಟ್ಟಿದೆ. ಅದು ಕಾಣಿಸ್ತಾ ಇಲ್ಲ ಅಂದ್ರೆ ಇಲ್ಲ ಅಂತಲೇನೆ ಅರ್ಥ. ಯಾವಾಗ ಗೊತ್ತಾಗುತ್ತೆ ಉಪ್ಪಿದೆ ಅಂತ? ಕಣ್ಣಿಗೆ ಕಾಣಿಸದೇ ಹೋದರೂ ಕುಡಿದಾಗ ಗೊತ್ತಾಗುತ್ತೆ ಸ್ವಾಮಿ, ಅನುಭವಕ್ಕೆ ಬಂದಾಗ ಗೊತ್ತಾಗುತ್ತೆ. ಹಾಗೆಯೇ ಈ ದೇಹದ ಒಳಗೆ ಅಡಗಿರತಕ್ಕ, ದೇಹದ ಒಳಗೆ ವ್ಯಾಪನೆಯಾಗಿರತಕ್ಕಂಥ ಆತ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಇಲ್ಲ ಅಂತಲೇ ಅರ್ಥ. ಯಾರಿಗೆ ಆತ್ಮದರ್ಶನವಾಗುತ್ತದೆಯೋ, ಯಾರಿಗೆ ಆತ್ಮಾನುಭೂತಿಯಾಗುತ್ತದೆಯೋ, ಯಾರಿಗೆ ಸ್ವರೂಪಾನುಭವ ಆಗುತ್ತದೆಯೋ ಆತನಿಗೆ ಗೊತ್ತಾಗಿದೆ ತತ್ ಸತ್ಯಂ ಸಾತ್ಮ ತತ್ವಮಸಿ ಶ್ವೇತಕೇತೋ. ಅದೇ ಆತ್ಮವೇ ನಾನು, ಆ ಆತ್ಮವೇ ಪರಮಾತ್ಮ. ಪರಮಾತ್ಮನಿಗೂ ನನಗೂ ವ್ಯತ್ಯಾಸ ಇಲ್ಲ ಅನ್ನತಕ್ಕಂಥ ಪರಮಸತ್ಯ ಗೊತ್ತಾಗುತ್ತೆ ಅಂತ ಇಷ್ಟು ಹೇಳಿ ನಿಲ್ಲಿಲ್ಲ. ಸುಮಾರು 9 ಬಾರಿ ಉದ್ದಾಲಕ ತನ್ನ ಮಗನಿಗೆ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ತತ್ವಮಸಿ ಶ್ವೇತಕೇತೋ, ಮತ್ತೆ ನೆನಪಿಡಬೇಕಾದ್ದು ತತ್ ಅಂದರೆ ಅಲ್ಲಿ ಬ್ರಹ್ಮನ್ ಅಂತ, ತ್ವಂ ಅಂದರೆ ನೀನು ಅಂದರೆ ಜೀವಾತ್ಮ ಅಂತ. ಬ್ರಹ್ಮನ್ ಮತ್ತು ಜೀವಾತ್ಮ ಒಂದೇ. ತತ್ವಂ ಅಸಿ ಶ್ವೇತಕೆ, ಅದೇ ನೀನಾಗಿದ್ದೀಯ, ಬ್ರಹ್ಮನೇ ನೀನಾಗಿದ್ದೀಯ, ಬ್ರಹ್ಮವೇ ಜೀವಾತ್ಮವಾಗಿದ್ದಾನೆ ಅನ್ನತಕ್ಕಂಥ ಛಾಂದೋಗ್ಯೋಪನಿಷತ್ತಿನ ಈ ಮಾತೇ ಅದ್ವೈತದ ಮೂಲ ಶಕ್ತಿ. ಅದಕ್ಕೆ ತತ್ವಮಸಿ ಅನ್ನತಕ್ಕಂಥದ್ದು 4 ಮಹಾವಾಕ್ಯಗಳಲ್ಲಿ ಒಂದು ಪ್ರಧಾನವಾಗಿರತಕ್ಕಂಥ ವಾಕ್ಯ ಅಂತ ಭಗವತ್ಪಾದರು ವಿವರಣೆಯನ್ನು ಕೊಟ್ಟರು.